ಬಿಸಿ ಬಿಸಿ ಫಿಲ್ಟ್ರ್ ಕಾಫಿ ಕುಡಿತಾ ಇದ್ದೀನಿ. ಕದಂಬದಲ್ಲಿ ಸೂಪರ್ ಆಗಿರುತ್ತೆ. ನೀವೇನಾದರೂ ಈ ಮುಂಜಾನೆ ಐವಿನಲ್ಲಿ ಪಾಸ್ ಆಗ್ತಾಯಿದ್ರೆ ಕಾಫಿ ಕುಡಿಯೋದೊಂದು ಮಿಸ್ ಮಾಡಿಬಿಡಿ. ಕದಂಬದಲ್ಲಿ ಅಷ್ಟು ಚೆನ್ನಾಗಿರುತ್ತೆ. ಕದಂಬದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಚಾರ್ಜರ್ ಫೆಸಿಲಿಟಿ ಕೂಡ ಇದೆ. ನೀವು ತಿಂಡಿ ಮುಗಿಸಿ ಬರೋಷ್ಟರಲ್ಲಿ ನಿಮ್ಮ ವೆಹಿಕಲ್ನ ಚಾರ್ಜ್ ಮಾಡ್ಕೊಬೋದು. ಸೊ ಆ ಫೆಸಿಲಿಟಿ ಕೂಡ ಇದೆ. ಈಗ ನಾವು ಸಾಯಿ ಕುಟೀರಕ್ಕೆ ಬಂದಿದ್ದೀವಿ. ಸೊ ಎಂಟ್ರಿ ಆಗ್ತಾ ಇದ್ದೀವಿ. ಇದೇ 2 ಗಿಡ ತೊಗೊಂಡಿದ್ದು, ಒಂದು ಮೆಹಂದಿ ಗಿಡ, ಇದು ಬಟರ್ ಫ್ರೂಟ್ ಗಿಡ. ಈಗ ಸಾಯಿ ಕುಟೀರದ ಒಳಗಡೆ ಹೋಗ್ತಾ ಇದ್ದೀವಿ. ಇದೆರಡು ಗಿಡ ಹಾಕಿ ಬಂದು ಆದಷ್ಟು ಬೇಗ ನಾವು ಅಂದ್ಕೊಂಡಿದ್ದ ಕೆಲಸ ಮುಗಿಸಿ ಇವತ್ತು ಹೊರಡ್ತಾ ಇದ್ದೀವಿ. ಈಗ ತಾನೇ ಬಂದ್ವಿ, ನೋಡಿದ್ರೆ ಕರೆಂಟ್ ಇದೆ. ಸೊ ಗ್ರೀನ್ ಲೈಟ್ ಕರೆಂಟ್ ಇದೆ ಅಂತ ತೋರಿಸ್ತಾರೆ. ಈಗ ನಾವೇ ನೀರು ಬಿಡ್ತಾ ಇಲ್ಲ, ಯಾಕೆಂದರೆ ನೆನ್ನೆ ತುಂಬಾ ಹೆವಿ ಮಳೆ ಆಗಿದೆ ಇಲ್ಲಿ, ಹಾಗಾಗಿ ನೀರು ಬಿಡ್ತಾ ಇಲ್ಲ. ಬಟ್ ಕರೆಂಟ್ ಅಂತೂ ಇದೆ. ನೋಡಿ ಎಷ್ಟು ಸಾಯಿ ಕುಟೀರ ಎಷ್ಟು ಗ್ರೀನಾಗಿ ಕಾಣಿಸ್ತಾ ಇದೆ ಅಂತ. ಪ್ರತಿಯೊಂದು ಗಿಡ ಮರ ಎಲ್ಲ ನಗ್ನಗ್ತಾ ಇದೆ, ಅಷ್ಟು ಮಳೆ ಬಂದಿದೆ. ಈಗೆಲ್ಲ ಒಂದು ಕಡೆಯಿಂದ ಚೆಕ್ ಮಾಡ್ತೀವಿ ಏನೇನು ಬಿಟ್ಟಿದೆ ಅಂದ್ಬಿಟ್ಟು, ಯಾವ್ಯಾವ ರೀತಿ ಬಂದಿದೆ ಅಂತ. ಸೊ ಈಗ ಇಲ್ಲಿ ನಿಂತಿದ್ದೀನಿ ನಾನು ಸಾಯಿ ಕುಟೀರದಲ್ಲಿ. ಇಲ್ಲಿ ನೋಡ್ಬೋದು ನೀರು ಮತ್ತೆ ಬಿಟ್ಟು ಒಂದು ಸರಿ ಚೆಕ್ ಮಾಡೋಣ ಅಂತ. ಸೊ ಎಲ್ಲ ಕಡೆ ನೀರು ಹೋಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ. ಲಾಸ್ಟ್ ಟೈಮು 2 ಪರಂಗಿ ಕಿತ್ಕೊಂಡು ಹೋದ್ವಿ. ಈಗ ಇನ್ನೊಂದು ಪರಂಗಿ ರೆಡಿಯಾಗಿದೆ, ಕಲರ್ ಬಂದಿದೆ. ಸಪೋಟ ಗಿಡ ನೋಡಿ, ಸಪೋಟ ಒಂದು 50ಕ್ಕಿಂತ ಜಾಸ್ತಿ ಸಪೋಟ ಬಿಟ್ಟಿದೆ. ಲಾಸ್ಟ್ ಟೈಮ್ಗಿಂತ ಈಗ ಸಪೋಟ ಸ್ವಲ್ಪ ದೊಡ್ಡದಾಗಿದೆ ಸೈಜ್ನಲ್ಲಿ. ಇದೇ ಗಿಡದಲ್ಲೇ ಲಾಸ್ಟ್ ಟೈಮು ಹಾವಿತ್ತು. ಸೊ ನಾನು ಟಚ್ ಮಾಡಿದಾಗ ಕೆಳಗಡೆ ಬಿದ್ದು ಹಂಗೆ ಹೊಟ್ಟೋಯಿತು. ಸೊ ಆ ಥರ ಡೇಂಜರ್ ಇರುತ್ತೆ. ಸೊ ಅದಕ್ಕೆ ಈ ಸಲ ನಾವೇನು ಗಿಡಗಳನ್ನ ಮುಡ್ತಾ ಇಲ್ಲ, ದೂರದಿಂದ ನೋಡ್ಬಿಟ್ಟು ಎಂಜಾಯ್ ಮಾಡ್ತೀನಿ. ಆಮೇಲೆ ಇಲ್ಲಿ ಬಂದಮೇಲೆ ನಾವು ಏನಾದರೂ ಒಂದು ಕೆಲಸ ಮಾಡದೆ ಮನೆಗೆ ಹೋಗೋಲ್ಲ. ಹಾಗಾಗಿ ಇವಾಗ ಒಂದೇ ಒಂದು ಲೈನ್ಗೆ ಅಂದರೆ ಒಂದೇ ಒಂದು ಸಾಲಿಗೆ ಪೈಪ್ ಹಾಕೋ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ ಎಲ್ಲ ತಂದಿಟ್ಕೊಂಡಿದ್ದೀವಿ. ಇಲ್ಲಿ ಪೈಪಲ್ಲಿದೆ. ಸೊ ಒಂದು ಕಡೆ ಪೈಪ್ ಹಾಕ್ಬಿಟ್ಟು ಒಂದು 4 ಗಿಡ ನೆಡೋಣ ಅಂತ ಪ್ಲ್ಯಾನ್ ಇದೆ. ಈಗ ಸ್ವಲ್ಪ ಟೈಮ್ ಇದೆ ಅಂತ ಇಲ್ಲಿ ಪೈಪ್ ಹಾಕ್ತಾಯಿದ್ದೀವಿ. ಪೈಪ್ ಹಾಕ್ಬಿಟ್ಟು ನೀರು ಅರೇಂಜ್ ಮಾಡ್ತೀವಿ. ನೀರು ಅರೇಂಜ್ ಮಾಡಿದ್ರೆ ಇಲ್ಲೊಂದು 4 ಗಿಡ ಹಾಕ್ಬೋದು. ಸೊ ಅದನ್ನು ಪರಮೇಶ್ವರ್ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಾಯಿದ್ದೀರಾ ಪರಮೇಶ್ವರೇ? ಸೊ ಇದೊಂದು ಲೈನು ಡ್ರಿಪ್ಪಲ್ಲಿ ಮಿಸ್ ಆಗಿತ್ತು, ಮಾಡಿರಲಿಲ್ಲ, ಯಾಕಂದರೆ ಟೈಮ್ ಸಿಕ್ಕಿರಲಿಲ್ಲ ಅಂತೇಳಿ. ಇವತ್ತು ಅದನ್ನು ಕಂಪ್ಲೀಟ್ ಮಾಡಿದ್ರೆ ಈಗ ಟ್ಯಾಕ್ಟ್ರ್ ಏನಾದರೂ ಬಂದರೆ ಮಳೆ ಬಂದಿರೋದ್ರಿಂದ ಮಣ್ಣೆಲ್ಲ ಇಲ್ಲಿ ಮುಚ್ಬೋದು. ಸೊ ಇದನ್ನು ಪೈಪು ಪೆಂಡಿಂಗ್ ಇರೋ ಕೆಲಸದಿಂದ ನಾವೇನು ಮಾಡೋಕ್ಕಾಗ್ತಿರಲಿಲ್ಲ ಇಲ್ಲಿ. ಸೊ ಇವತ್ತು ಅದು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಕೆಲಸ. ಇದು ಅರೌಂಡ್ ಒಂದು ಅರ್ಧ ಗಂಟೆ 1 ಅವರ್ ಕೆಲಸ ಟೈಮ್ ತೊಗೊಳುತ್ತಿದ್ದು. ಸೊ ಅಷ್ಟರಲ್ಲಿ ಮುಗಿಸ್ಬಿಡ್ತೀನಿ. ಅಷ್ಟರಲ್ಲಿ ಮಾಡಬೇಕು, ಯಾಕೆಂದರೆ ಈಗ ಮಳೆ ಬಂದಿರೋದ್ರಿಂದ ಟ್ರ್ಯಾಕ್ಟ್ರಲ್ಲಿ ಎಲ್ಲ ಉಳಿಸಿದ್ರೆ ಸಮ ಮಾಡ್ಬೋದು. ಹಾಗಾಗಿ ಇಲ್ಲಿ ಆಲ್ರೆಡಿ ಹಳ್ಳ ಇರೋದ್ರಿಂದ ಈ ಪೈಪ್ ಹಾಕ್ಬಿಟ್ರೆ ಅದನ್ನು ಟ್ರ್ಯಾಕ್ಟ್ರಲ್ಲಿ ಮುಚ್ಚಿಸ್ಬೋದು. ಹಾಗಾಗಿ ಈ ಪೈಪ್ ಕೆಲಸ ಮಾಡ್ತೀವಿ, ಬೇಗ ಮಾಡ್ತೀವಿ. ಬೇಗ ಹೊರಡೋದಿದೆ, ಅದಕ್ಕೆ ಬೇಗ ಮಾಡ್ತೀವಿ ಒಂದು ಕೆಲಸ. ತೋಟ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಕೆಲಸನೂ ಕಲ್ತಿರ್ಬೇಕು. ಪೈಪ್ ಹಾಕೋದು ಗೊತ್ತಿರಬೇಕು, ಅಗಿಯೋದು ಗೊತ್ತಿರಬೇಕು, ಗಿಡ ಹಾಕೋದು ಗೊತ್ತಾಗಬೇಕು. ಸೊ ಇದೆಲ್ಲ ಕಲ್ತ್ರೇ ಒಳ್ಳೆ ತೋಟ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ಪರಮೇಶ್ ಅವರು ಎಲ್ಲ ಕೆಲಸನೂ ಮಾಡ್ತಾರೆ. ಅದ್ರ ಜೊತೆಗೆ ನಾನು ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾಯಿರ್ತೀನಿ.
ಇನ್ನೊಂದು ಪಾಯಿಂಟು, ನೀರಿನ ಪೈಪ್ ಹಾಕ್ತೀವಿ. ಈ ಥರ ಚಿಕ್ಕ ಪೈಪ್ಗಳನ್ನ ದೊಡ್ಡ ಪೈಪ್ಗೆ ಫಿಕ್ಸ್ ಮಾಡಿ ಅದಕ್ಕೆ ಡ್ರಿಪ್ ಮಾಡ್ತಾರೆ. ನೆನ್ನೆ ಮಳೆ ಬಂದಿರೋದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಬಿಸಿಲು, ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇದೆ, ತುಂಬ ಬೆವರು ಬರ್ತಾಯಿದೆ. ನೋಡಿ ಈ ಥರ ದೊಡ್ಡ ಪೈಪ್ ಹಾಕಿ ಅದಕ್ಕೆ ಚಿಕ್ಕ ಪೈಪು ಫಿಕ್ಸ್ ಮಾಡ್ತಾರೆ. ಈ ಕೆಲಸಗಳೆಲ್ಲ ನೀರು ಬರ್ತಾಯಿದ್ರೆ ನೀರು ಬಂದಾಗ ಮಾಡಬೇಕು. ಆವಾಗ ಎಲ್ಲಿ ಕರೆಕ್ಟಾಗಿ ಹೋಗ್ತಾ ಇದೆ, ಪೈಪ್ ಹಾಕಿರೋದು ಕರೆಕ್ಟ್ ಆಗಿದೆಯಾ, ನೀರು ಕರೆಕ್ಟಾಗಿ ಬರುತ್ತಾ ಗಿಡ ಹಾಕಿದ್ಮೇಲೆ, ಅವೆಲ್ಲ ಚೆಕ್ ಮಾಡ್ಕೋಬೋದು. ತೋಟದಲ್ಲಿ ಯಾವುದೇ ಕೆಲಸ ಮಾಡಬೇಕಂದ್ರೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲೆಲ್ಲ ನಾವು ತಂದಿಟ್ಕೊಬೇಕು. ಸೊ ಅದೊಂದು ಐಡಿಯಾ ಇರಬೇಕು, ಯಾವ ಪೈಪು ಯಾವ ಕಡೆ ಹಾಕಬೇಕು, ಅದಕ್ಕೆ ಬೇಕಾಗಿರೋ ಗಮ್ಮು, ಪೇಸ್ಟು, ಈ ಥರದ್ದೆಲ್ಲ ನಾವು ಮೊದಲೇ ರೆಡಿ ಇಟ್ಕೋಬೇಕು. ಒಂದು ಸರಿ ಬಲ್ಕಲ್ಲಿ ತಂದು ಇಟ್ಕೊಂಬಿಟ್ರೆ ಯೂಸ್ ಆಗುತ್ತೆ ಚೆನ್ನಾಗಿ. ಈಗ ಇಲ್ಲಿ ನಾವು ಮೆಹಂದಿ ಗಿಡ ಹಾಕ್ತಾ ಇದ್ದೀವಿ. ಮೆಹಂದಿ ಗಿಡ ಇರಲಿಲ್ಲ, ಹಾಗಾಗಿ ಮೆಹಂದಿ ಗಿಡ ಹಾಕ್ತಾ ಇದ್ದೀವಿ. ಈ ಗಿಡ ತಗೊಳ್ಬೇಕಾದ್ರೆ ಒಂದು ಆಲೋವೆರಾ ಗಿಡ ಮತ್ತೆ ಇನ್ನೊಂದು ಯಾವುದೋ ಫ್ಲವರ್ ನೋಡೋಕೆ ಚೆನ್ನಾಗಿದೆ. ಇದು ಯಾವುದೋ ವೇಸ್ಟ್ ಗಿಡ ಅಂತ ಅನ್ನಿಸ್ತಿಲ್ಲ ನನಗೆ, ಏನೋ ಒಂಥರ ಚೆನ್ನಾಗಿದೆ ಇದು. ಸೊ ಇದನ್ನು ಕೂಡ ಇದ್ರ ಜೊತೆಗೆ ಹಾಕ್ಬಿಡ್ತಾ ಇದ್ದೀವಿ, ಹೌದು ಚೆನ್ನಾಗಿದೆ ಅಂತ. ಸೊ ಮೆಹಂದಿ ಗಿಡ ಈಗ ಭೂಮಿಗೆ ಹಾಕ್ತಾ ಇದ್ದೀವಿ. ಇವತ್ತಿಗೆ ಹಾಕ್ತಾ ಇರೋ ಮೊದಲನೇ ಗಿಡ ಇದು. ಮುಚ್ಚಿದ್ರೆ ಅಲೋವೆರಾ ಹೊಟ್ಟೋಗುತ್ತಲ್ವ, ಏನಿಲ್ಲ ಅದನ್ನು ಆಚೆ ಬರುತ್ತೆ. ಇರಲಿ ಅದು ಆಮೇಲೆ ಎದಳುತ್ತೆ ಮೇಲ್ಗಡೆಗೆ. ನೆಕ್ಸ್ಟ್ ಬಟರ್ ಫ್ರೂಟ್ ಹಾಕ್ತಿದ್ದೀವಿ. ಬಟರ್ ಫ್ರೂಟ್ಗೆ ಈಗ ಜಾಗ ನೋಡ್ತೀವಿ ಎಲ್ಲ ಹಾಕ್ಬೋದು ಅಂತ. ಸೊ ಈಗ ನಾವು ಬಟರ್ ಫ್ರೂಟ್ ಎಲ್ಲಿ ಹಾಕೋದು ಅಂತೇಳಿ ಹುಡುಕ್ತಿದ್ದೀವಿ. ಇಲ್ಲ ಆ ಕಡೆ ಹೋಗೋಣ, ಆ ಕಡೆ ಹೋಗೋಣ, ಅದೊಂದು ಬಾಗಿಲು ಹಾಕೊಂಡ್ಬರ್ಬೇಕು. ಹಾಂ ಆಯಿತು. ಸೊ ಈ ಜಾಗ ಬಟರ್ ಫ್ರೂಟ್ ಹಾಕೋದಕ್ಕೆ ಚೆನ್ನಾಗಿದೆ, ಯಾಕಂದರೆ ನೀರು ಕೂಡ ಬರ್ತಾ ಇರುತ್ತೆ. ಹೊಸದಾಗಿ ಪೈಪ್ ಕನೆಕ್ಷನ್ ಕೊಟ್ಟಿದ್ದೀವಿ ನೀರ್ದು. ಸೊ ಇಲ್ಲೇ ಬಟರ್ ಫ್ರೂಟ್ ಹಾಕ್ತೀವಿ. ನಾವು ಯಾವಾಗಲೂ ಸಾಯಿ ಕೂಟೇರಿಗೆ ಬಂದಾಗ ಒಂದು ಗೋಲ್ ಇಟ್ಕೊಂಬರ್ತೀವಿ, ಒಂದು ಎರಡೆರಡು ಗಿಡ ಅಂತೂ ಖಂಡಿತ ಹಾಕಲೇಬೇಕಂತ. ಸೊ ಅದು ಆಲ್ಮೋಸ್ಟ್ ನಾವು ಮಾಡಿಕೊಂಡೇ ಹೋಗ್ತೀವಿ. ಇವಾಗ ಗಿಡ ಹಾಕಿದ್ರೆ ನಾಳೆ ನಮಗೆ ಫಲ. ಗಿಡ ನೆಡೋದು ಅಷ್ಟು ಸುಲಭದ ಕೆಲಸ ಅಲ್ಲ, ಅಗಿಬೇಕು, ಎತ್ತಬೇಕು. ನಾವು ಲಾಸ್ಟ್ ಟೈಮು ಹೈವೇನಲ್ಲಿ ಹೋಗ್ತಾ ಇರಬೇಕಾದ್ರೆ ಮಾವಿನ ಹಣ್ಣು ತೊಗೊಂಡ್ವಿ. ಆ ಮಾವಿನ ಹಣ್ಣು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು. ಸೊ ಬಾದಾಮಿ ಮತ್ತು ಇನ್ನೊಂದು ಸಕ್ಕರೆ ಹಣ್ಣು ಅಂದ್ಬಿಟ್ಟು ಅದರ ಬೀಜ ತೊಗೊಂಡು ನಾನು ಮನೆಯಲ್ಲಿ ಪಾಟಲ್ಲಿ ಹಾಕಿದ್ದೆ. ಅದೇನೇ ಇವತ್ತು ಸಸಿ ಆಗಿದೆ. ಆ ಸಸಿಯನ್ನು ನಾವು ಇವತ್ತು ನಮ್ಮ ತೋಟದಲ್ಲಿ ಹಿಂದ್ಗಡೆ ಹಾಕ್ತಾಯಿದ್ವಿ, ಮನೆ ಹಿಂದ್ಗಡೆ. ಮುಖ್ಯವಾದ ಗಿಡ. ಅದನ್ನು ಆ ಮೂಲೆಗೆ ಹಾಕ್ತೀವಿ. ಆಲ್ರೆಡಿ ಹಳ್ಳ ಇದೆ, ಅಲ್ಲಿ ಹಳ್ಳ ಇದೆ, ಆ ಹಳ್ಳಕ್ಕೇ ಈಗ ಹಾಕ್ತೀವಿ. ಈಗ ಮತ್ತೆ ವೆದರ್ ಚೇಂಜ್ ಆಯಿತು. ಬೆಳಗ್ಗೆ ಬಂದಾಗ ತುಂಬ ಬಿಸಿಲಿತ್ತು, ಇವಾಗ ಬಿಸಿಲೆಲ್ಲ ಕಡಿಮೆ ಆಗಿ ಮತ್ತೆ ಹನಿತಾ ಇದೆ. ಮಳೆ ಬಂದರೆ ಇನ್ನೂ ಒಳ್ಳೆಯದು.
ಮಳೆ ಜೋರಾಯ್ತು ಅಣ್ಣ. ಇವತ್ತು ಬೇಗ ಹೊರಡಬೇಕಾಗಿದೆ ನಾವು. ಪರಮೇಶ್ ಅವರಿಗೆ ಬೆಂಗಳೂರಲ್ಲಿ ಕೆಲಸ ಇದೆ, ಹಾಗಾಗಿ ಸ್ವಲ್ಪನೇ ಕೆಲಸ ಮಾಡಿದ್ವಿ. ಆದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಯಾಕೆಂದರೆ ನಾವು ಬಂದು ಒಂದು ಲೈನ್ ಪೂರ್ತಿ ಪೈಪ್ ಹಾಕಿದ್ವಿ. ಪೈಪ್ ಹಾಕಿ 1 2 3 4 ಗಿಡಗಳನ್ನ ನಾವು ಇವತ್ತು ನೆಟ್ಟಿದ್ವಿ. ಆಗಲೇ ಹಿಂದೆ ನೋಡಿದ್ರಿ, ಒಂದು ಬಟರ್ ಫ್ರೂಟ್ ಗಿಡ, ಇನ್ನೊಂದು ಮಾವಿನ ಗಿಡ ನಾನೇ ಬೆಳೆಸಿದ್ದು ಬೀಜ ಹಾಕಿ. ಆಮೇಲೆ ಈ ಕಡೆ ಮೆಣಸಿನ ಗಿಡ ಮತ್ತು ಇನ್ನೆರಡು ಮಾವಿನ ಗಿಡ ಇತ್ತು. ಸೊ ಯಾಕೆ ವೇಸ್ಟ್ ಮಾಡಬೇಕು ಅಂತ ಅದನ್ನು ಕೂಡ ಪ್ಲ್ಯಾಂಟ್ ಮಾಡಿದ್ದೀವಿ. ಸೊ ಹಾಗಾಗಿ 4 ಗಿಡಗಳನ್ನ ಹಾಕಿದ್ದೀವಿ. ಸೊ ಮಳೆ ಬಂತು, ಅಷ್ಟರಲ್ಲಿ ಮಳೆ ಶೂಟ್ ಮಾಡೋಣ ಅಷ್ಟರಲ್ಲಿ ಮಳೆ ನಿಂತೇ ಹೋಯಿತು. ಸೊ ಮತ್ತೆ ಬಿಸಿಲು ಬರ್ತಾಯಿದೆ. ಸೊ ಹೆಂಗೆ ವೆದರು ಆಟ ಆಡ್ತಾಯಿದೆ ನಮ್ಮ ಜೊತೆ. ಆದ್ರೂ ಕೂಡ ನಾವು ಬಿಡ್ದಂಗೆ ಅರ್ಧ ದಿನದಲ್ಲಿ ನಾವು ಇಷ್ಟು ಕೆಲಸ ಮಾಡಿದ್ದೀವಿ. ಸೊ ಮೇಸ್ತ್ರಿ ಬಂದರು, ಮನೆ ನೋಡ್ಕೊಂಡು ಹೋದರು. ಸೊ ಅವ್ರು ಹೇಳಿದ್ದಾರೆ ನೆಕ್ಸ್ಟ್ ವೀಕಿಂದ ಕೆಲಸ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಹೋಪ್ಫುಲಿ ಅದೊಂದು ಸ್ಟಾರ್ಟ್ ಆದರೆ ಮುಗಿದ್ರೆ ಒಳ್ಳೆಯದು. ಸೊ ಮನೆ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಬಂದು ಏನಂದರೆ ಬರೀ ಗಾರ್ಡನ್ ಕೆಲಸ, ಬರೀ ತೋಟ ಕೆಲಸ ಮಾಡ್ತೀವಿ. ಇಷ್ಟು ಮಾಡಿದ್ವಿ. ಗಿಡ ಮರ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಅದೊಂದು ಖುಷಿ. ಮಳೆ ಬರ್ತಾ ಇದೆ, ಹಾಗೇ ಬರಲಿ, ರೈತರಿಗೆಲ್ಲ ಉಪಯೋಗ ಆಗುತ್ತೆ. ಒಳ್ಳೊಳ್ಳೆ ಬೆಳೆ ಬೆಳೀತಾರೆ, ನಮಗೂ ಕೂಡ ಏನು ಕಷ್ಟ ಆಗೋಲ್ಲ. ಮತ್ತು ಮೆಹಂದಿ ಗಿಡ ಹಾಕಿದ್ವಿ, ಇನ್ನೊಂದು ಮೆಹಂದಿ ಗಿಡ ಕೂಡ ಆ ಕಡೆ ಹಾಕಿದ್ವಿ. ಅದನ್ನು ಸುಮ್ಮನೆ ಒಂದು ರೌಂಡ್ ತೋರಿಸ್ತೀನಿ. ಸೊ ಇಷ್ಟು ಕೆಲಸ ಮಾಡಿದ್ವಿ ಸಾಯಿ ಕುಟೀರದಲ್ಲಿ. ನನಗೀಗ ಅನಿಸ್ತಾ ಇದೆ ಎಷ್ಟೊಂದು ನನಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇದ್ದಾರೆ. ಹಾಗೇ ಹೊಸದಾಗಿ ವಿಡಿಯೋ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ನನ್ನನ್ನು ಎಂಕರೇಜ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋ ಮಾಡ್ತೀನಿ ತೋಟಗಳ ಬಗ್ಗೆ. ನಮ್ಮ ತೋಟದ ಅಷ್ಟೇ ಅಲ್ಲ, ನಾನು ಬೇರೆ ಬೇರೆ ತೋಟದ ಬೆಳೆಗಳನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಾಡ್ತೀನಿ. ಮತ್ತು ಹಳ್ಳಿಲಿರೋರನ್ನೆಲ್ಲ ಮಾತಾಡಿಸ್ತೀನಿ, ಅವರ ಜೀವನವನ್ನು ನಿಮಗೆ ತೋರಿಸ್ತೀನಿ. ಯಾವ ರೀತಿ ಕಷ್ಟಪಡ್ತಾರೆ, ಯಾವ ರೀತಿ ಸಂಪಾದನೆ ಮಾಡ್ತಾರೆ, ಮತ್ತು ಯಾವ ರೀತಿ ಎಜುಕೇಟೆಡ್ ಆಗ್ತಾ ಇದ್ದಾರೆ, ಅದ್ರ ಬಗ್ಗೆನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಹಂಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕೋದಂತೂ ಮರಿಬೇಡಿ. ಏನಾದರೂ ನಾವು ಇಂಪ್ರೂವೈಸ್ ಮಾಡ್ಕೋಬೇಕಂದ್ರೆ ಖಂಡಿತ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.